ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌರಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಕಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಈ ಫಾಲ್ಗುಣ ಮಾಸದ ಮಹಿಮೆಯನ್ನು ನೋಡ್ತಾ ಇದ್ದೀವಿ. ಈಗ ಫಾಲ್ಗುಣ ಮಾಸದಲ್ಲಿ ನೀವೇನು ಮಾಡಿದರೂ ಅದು ಪೂರ್ಣ ಫಲ. ವಾಸ್ತವಿಕವಾಗಿ ಫಾಲ್ಗುಣ ಅಂದರೆ ಫಲ್ಗು, ಫಲ್ಗುವಿಗೆ ಸಂಬಂಧಪಟ್ಟಿದ್ದು ಫಾಲ್ಗುಣ ಅಂತ ಕರೀತಾರೆ. ಫಲ್ಗು ಅಂದರೆ ತುಂಬ ಕಡಿಮೆ ಅಂತ ಅರ್ಥ ಸಂಸ್ಕೃತದಲ್ಲಿ, ಅಲ್ಪ ಫಲ ಅಂತ. ಅದು ನಿಜವಾಗಿ ಅದಕ್ಕೆ ವಿರುದ್ಧವಾಗಿ ಈ ಮಾಸ ಇದೆ. ನೀವೇನು ಸ್ವಲ್ಪ ಮಾಡಿದರೂ ಜಾಸ್ತಿ ಫಲ ಅಂತ ಅರ್ಥ ಅದಕ್ಕೆ. ಅದರಿಂದ ಸ್ವಲ್ಪ ಫಲ ಕೊಡೋದಲ್ಲ, ಸ್ವಲ್ಪ ಮಾಡಿದರೂ ಜಾಸ್ತಿ ಫಲ ಕೊಡೋ ಮಾಸ ಈ ಫಾಲ್ಗುಣ ಮಾಸ ಅಂತ ಇದಕ್ಕೆ ಪ್ರಸಿದ್ಧಿ. ಫಾಲ್ಗುಣ ಮಾಸದಲ್ಲಿ ಗೋವಿಂದನ ಆರಾಧನೆ ಮಾಡಬೇಕು. ನೀವೇನೇ ಒಂದು ದಾನ, ಯಾವುದೇ ಒಂದು ಸ್ನಾನ, ಏನೇ ಮಾಡಿದರೂ ಗೋವಿಂದ ಪ್ರೀತಿಗಾಗಿ ಅಂತ ನಾವು ಉದ್ದೇಶಿಸಿಕೊಂಡು ಮಾಡಬೇಕು. ಅಷ್ಟೇ ಅಲ್ಲ, ಈ ಮಾಸದಲ್ಲಿ ಗೋದಾನಕ್ಕೆ ತುಂಬ ಮಹತ್ವ ಇದೆ. ಮತ್ತು ಭತ್ತ ಕೊಡೋದು, ವಸ್ತ್ರದಾನ, ಶಯ್ಯಾದಾನ, ವೃಷೋತ್ಸರ್ಗ ವಿಧಿ ಏನೇನಿದೆ ಇವೆಲ್ಲದಕ್ಕೂ ಬಹಳ ಮಹತ್ವ ಇದೆ. ಇನ್ನು ಫಾಲ್ಗುಣ ಮಾಸದಲ್ಲಿ ಪ್ರಮುಖ ಇನ್ನೊಂದು ಪಯೋವ್ರತ. ಯಾರು ಸಂತತಿಯನ್ನು ಪಡಿಬೇಕು, ಉತ್ತಮವಾದ ಸಂತತಿಯನ್ನು, ಅವರು ಈ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿನಿಂದ ಆರಂಭಿಸಿ ದ್ವಾದಶಿವರೆಗೆ ಈ ರೀತಿ 12 ದಿವಸಗಳ ಆಚರಣೆ, ಪಯೋವ್ರತದ ಆಚರಣೆ ಏನಿದೆ ಅದು ಇದೇ ಫಾಲ್ಗುಣ ಮಾಸದಲ್ಲಿ ಬರೋದು. ಇನ್ನು ಮತ್ತೊಂದು ಜಗತ್ಪ್ರಸಿದ್ಧ ಹೋಲಿ, ಏನು ಹೋಲಿ ಹುಣ್ಣಿಮೆ ಏನಿದೆ ಜಗತ್ಪ್ರಸಿದ್ಧ, ಅದು ಹೋಳಿ, ಹೋಲಿಕಾ, ಹೋಲಿ ಅಂತ ಹೀಗೆ ಅನೇಕ ಶಬ್ದಗಳನ್ನು ಬಳಸೋದಿದೆ. ಈ ಹೋಳಿ ಹುಣ್ಣಿಮೆ ಏನಿದೆ ಅದು ಇದೇ ಫಾಲ್ಗುಣ ಮಾಸದಲ್ಲಿ ಬರೋದು. ನಂತರ ವ್ಯಾಸರಾಜರ ಆರಾಧನೆ, ವಾದಿರಾಜರ ಆರಾಧನೆ, ಜೊತೆಗೆ ನರಸಿಂಹ ದ್ವಾದಶಿ ಅಂತ ಒಂದು ವ್ರತ ಇದೆ. ಅದು ದ್ವಾದಶಿ ದಿವಸ ಮಾಡಬೇಕಾಗಿರುವಂಥ ವಿಶೇಷವಾದ ಒಂದು ವ್ರತ. ನರಸಿಂಹದೇವರ ಮೂರ್ತಿಯನ್ನು ಒಬ್ಬ ಒಳ್ಳೆ ಬ್ರಾಹ್ಮಣೋತ್ತಮನಿಗೆ ಅಂದಿನ ದಿವಸ ಪೂಜೆ ಮಾಡಿ ದಾನ ಮಾಡಿದೆ ಬಹಳ ವಿಶೇಷವಾದ ಫಲ. ಜೀವನದಲ್ಲಿ ವಿಘ್ನಗಳು ಪರಿಹಾರ ಆಗಬೇಕು, ಸಕಲ ಅಭೀಷ್ಟ ನೆರವೇರಬೇಕು ಅಂದರೆ ಆ ನರಸಿಂಹ ದ್ವಾದಶಿ ವ್ರತ, ನರಸಿಂಹ ಮೂರ್ತಿಯ ದಾನವನ್ನು ಮಾಡೋದು ಇದೆ. ಇನ್ನು ಮೃತ್ಯುಂಜಯ ದ್ವಿತೀಯ ಅಂತ ಇದೆ, ರುದ್ರದೇವರ ಆರಾಧನೆ ದ್ವಿತೀಯ ತಿಥಿ ಮಾಡೋದು ಫಾಲ್ಗುಣ ಮಾಸದಲ್ಲಿ. ಹೀಗೆ ಅನೇಕ ಆಚರಣೆಗಳನ್ನು ಒಳಗೊಂಡಿದೆ. ಇನ್ನು ಧೀರೇಂದ್ರ ತೀರ್ಥರ ಆರಾಧನೆ ಬರುತ್ತೆ. ಹೀಗೆ ಈ ಫಾಲ್ಗುಣ ಮಾಸದಲ್ಲಿ ಅನೇಕ ಮುಖ್ಯವಾದ ವ್ಯಕ್ತಿಗಳ ಆರಾಧನೆ, ವಾದಿರಾಜರ ಆರಾಧನೆ, ಹೀಗೆ ಅನೇಕ ಯತಿಗಳ ಆರಾಧನೆಯ ಜೊತೆಗೆ ಭಗವಂತರ ನರಸಿಂಹದೇವರ ಅನುಗ್ರಹಕ್ಕಾಗಿ ಒಂದು ವ್ರತ, ಮೃತ್ಯುಂಜಯನ ಅನುಗ್ರಹಕ್ಕಾಗಿ ಒಂದು ವ್ರತಾಚರಣೆ ರೀತಿಯಲ್ಲಿ, ಹಾಗೆ ಪಯೋವ್ರತ, ಹೀಗೆಲ್ಲ ಇಡೀ ಫಾಲ್ಗುಣ ಮಾಸದಲ್ಲಿ ಮಾಡಬೇಕಾಗಿದ್ದು ಬಹಳಷ್ಟಿದೆ.
ಹಾಗಾಗಿ ನಾವು ಯಾವುದನ್ನು ಆಚರಿಸ್ಬೇಕು, ಮುಖ್ಯವಾಗಿ ಏನು ಮಾಡಬೇಕೀಗ ಅಂದಾಗ ಒಂದು ಉಪಾಯವನ್ನು ಹೇಳಿದ್ದಾರೆ ಪುರಾಣಗಳಲ್ಲಿ. ನೀವು ಮುಖ್ಯವಾಗಿ ಫಾಲ್ಗುಣ ಮಾಸದಲ್ಲಿ ಯಾವುದನ್ನು ತಪ್ಪಬಾರ್ದು, ಮರೆಯದೆ ಏನನ್ನು ಮಾಡಬೇಕು ಅಂತ ಹೇಳ್ತಾ ನಾರದರು ತಾವು ಪೃಥು ಮಹಾರಾಜನಿಗೆ ತಿಳಿಸಿದ್ದನ್ನು ತಿಳಿಸ್ತಾರೆ ಪುರಾಣದಲ್ಲಿ. ಪೃಥುರಾಜ ತುಂಬ ಬೇಜಾರು ಮಾಡ್ಕೊಂಡು ಕೂತಿದ್ದಂತೆ ಭೂಮಿಯಲ್ಲಿ. ಏನು ಬೇಜಾರಂದರೆ, ಅವನು ಇಡೀ ರಾಜ್ಯವನ್ನು ಆಳ್ದವನು. ಪೃಥ್ವಿ ಅಂತ ನಾವು ಹೆಸರನ್ನು ಕರಿತೀವಿ ಭೂಮಿಗೆ. ಪೃಥು ಮಹಾರಾಜನ ಆಡಳಿತಕ್ಕೆ ಒಳಪಟ್ಟಿದ್ದು ಪೃಥ್ವಿ. ಅಂಥವನು ಇಡೀ ಇಡೀ ಪೃಥ್ವಿಯನ್ನೇ ಅವನು ಕಾಪಾಡುವಂಥ ವ್ಯಕ್ತಿ ತಾನು ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ ದುಃಖದಿಂದ. ನಾರದರು ಬರ್ತಾರೆ ಮೇಲಿಂದ, ಇವನು ಉದ್ಧಾರ ಮಾಡಲಿಕ್ಕೆ ಅಂತಲೇ ಬಂದು, ಯಾಕಪ್ಪ ಪೃಥು, ಯಾಕೆ ಹೀಗಿದೆ, ಯಾಕೆ ಈ ರೀತಿ ದುಃಖ ಪಟ್ಕೊಂಡು ಕೂತಿದೆಯಾ, ಇಡೀ ಪೃಥ್ವಿಯನ್ನು ಕಾಪಾಡೋ ನೀನೇ ಹೀಗಾದರೆ ಏನು ಕತೆ, ಯಾಕೆ ಹೀಗಿದೆಯಾ ಅಂತ. ಅವ್ರಿಗೆ ಗೊತ್ತು ಇವನಿಗೆ ಯಾಕೆ ಈ ರೀತಿ ದುಃಖದಲ್ಲಿದ್ದಾನೆ ಅಂತ. ಆಗ ಪೃಥು ಮಹಾರಾಜ ಹೇಳ್ತಾನಂತೆ, ಬ್ರಹ್ಮಪುತ್ರನ ಮೇ ದುಃಖಂ, ನಿಜವಾಗಿ ನನಗೆ ದುಃಖ ಇಲ್ಲ, ಮತ್ತು ಯಾಕೆ ಹೀಗೆ ಮುಖ ಬಾಡ್ಕೊಂಡಿದೆ, ನಿಮ್ಮ ಅನುಗ್ರಹ ನಿಜವಾಗಿ ನನಗಾಗಿದೆ, ನನಗೆ ಅದು ದುಃಖ ಇಲ್ಲ ಏನಿಲ್ಲ. ಆದರೆ ಕಲಿ ನನ್ನನ್ನು ಸೋಲಿಸ್ಬಿಟ್ಟ ಅಂತ, ಕಲಿಪುರುಷ ನನ್ನನ್ನು ಸೋಲಿಸ್ಬಿಟ್ಟಿದ್ದಾನೆ, ನನಗಿಷ್ಟು ಸಾಕಲ್ಲ, ನನಗೆ ತುಂಬ ಬೇಸರ ಆಗಿದೆ, ನಾನು ಎಲ್ಲ ಆಡಳಿತ ಬಿಟ್ಬಿಡ್ತೀನಿ, ನಾನು ಹೋಗಿ ತಪಸ್ಸನ್ನು ಮಾಡಬೇಕು, ಏನಾದರೂ ಮಾಡಿ ಕಲಿಯನ್ನು ನಾನು ಸಂಹಾರ ಮಾಡಲೇಬೇಕು ಅಂತ. ಕಲಿ ಸಂಹಾರ ಮಾಡೋದು ಅಂದರೆ ಕಲಿಯ ಉಪಟಳ ಎಂದೂ ಆಗಬಾರ್ದು, ಅವ್ರ ಮುಂದೆ ನಾನು ಸೋಲ್ಬಾರ್ದು, ಏನು ಮಾಡಬೇಕು, ಅದಕ್ಕೋಸ್ಕರ ಹೀಗೆ ಮುಖ ಬಾಡಿಸ್ಕೊಂಡು ಕೂತಿದ್ದೀನಿ ಅಂತ ಅನ್ನಂತೆ. ನಾರದರು ಹೇಳ್ತಾರೆ, ನಾನು ಅದಕ್ಕೆ ಬಂದಿದ್ದು, ಯೋಚಿಸ್ಬೇಡ, ನಾನು ನಿನಗೊಂದು ಉಪಾಯ ಹೇಳ್ತೀನಿ, ತುಂಬ ಜಾಸ್ತಿ ಏನು ಬೇಡ, ಇದೊಂದು ಮಾಡಿ ಸಾಕು ಅಂತ. ಏನು ಮಾಡಬೇಕು, ಕುರುಷ್ವ ಫಾಲ್ಗುಣ ಸ್ನಾನಂ ಸರ್ವ ಸಂಕಟಹಾರಕಂ. ಫಾಲ್ಗುಣ ಮಾಸದಲ್ಲಿ ಸರಿಯಾಗಿ ಸ್ನಾನ ಮಾಡಿದರೆ ಸಾಕಂತೆ ಎದ್ದು, ಅದಕ್ಕೆ ಫಲ ಅಂತೆ. ಎಲ್ಲ ಸಂಕಟಗಳನ್ನು ಪರಿಹರಿಸಲಿಕ್ಕೆ ಇರೋ ಒಂದು ಶಕ್ತಿ ಯಾವುದಕ್ಕೆ, ಫಾಲ್ಗುಣ ಸ್ನಾನಂ. ಫಲ್ಗು ನದಿಗೆ ಹೋಗಿ ಸ್ನಾನ ಮಾಡೋದಿದೆ. ಫಲ್ಗು ಅಂತ ಒಂದು ನದಿ ಇದೆ, ಅದನ್ನು ತೀರ್ಥ ಪ್ರಬಂಧದಲ್ಲ ವಾದಿರಾಜರು ವರ್ಣಿಸಿದ್ದಾರೆ. ಆ ಫಲ್ಗು ನದಿಗೆ ಹೋಗಿ ಸ್ನಾನ ಮಾಡೋದು ಅಷ್ಟೇ, ಅಷ್ಟು ಪುಣ್ಯ. ಫಲ್ಗು ಅಂತ ಹೆಸರಿಗಷ್ಟೇ, ಬಹಳ ಫಲ್ಗು ಅಂದರೆ ವ್ಯರ್ಥ ಅಂತಲೂ ಇದೆ, ಏನೂ ಸಿಗಲ್ಲ ಅಂತ. ಆದರೆ ಹಾಗೇನಿಲ್ಲ, ಚಿಕ್ಕದು ಸ್ವಲ್ಪ ಮಾಡಿದರೂ ತುಂಬ ಫಲ ಕೊಡೋದು. ಆ ರೀತಿ ಒಂದು ಸ್ನಾನ ಸರಿಗೆ ಮಾಡಿದ್ರೆ ಸಾಕು, ಈ ಫಾಲ್ಗುಣ ಮಾಸದಲ್ಲಿ ವಿಶೇಷವಾದ ಫಲ, ಎಲ್ಲ ಸಂಕಟ ಹೋಗ್ಬಿಡತ್ತೆ. ಸರಿ, ಫಾಲ್ಗುಣ ಸ್ನಾನ ಮಾಡಬೇಕು ಅಂತೇನೋ ಹೇಳಿದ್ರಿ, ಹೇಗೆ ಮಾಡೋದು, ಅಲ್ಲಿ ಏನು ವ್ರತ, ಏನು ಸ್ನಾನ, ಯಾವ ರೀತಿ ಜಪ ಏನು ಮಾಡಬೇಕು, ಅದನ್ನೆಲ್ಲ ತಿಳಿಸ್ಕೊಡಿ ಅಂದಾಗ ಅವರು ಪ್ರಾರಂಭ ಮಾಡ್ತಾರೆ ನಾರದರು. ಏನಿಲ್ಲ, ಬೆಳಗ್ಗೆ ಬೇಗ ಏಳಬೇಕು, ಬ್ರಾಹ್ಮ ಮುಹೂರ್ತ ಏನಿದೆಯಲ್ಲ ಎದ್ದು 12 ಬಾರಿ ಬಾಯಿ ಮುಕ್ಕಳಿಸ್ಬೇಕಂತೆ. ಇದು ಶುದ್ಧಿ, ಒಂದೊಂದು ಕ್ರಮ ಇರುತ್ತೆ. 12 ಬಾರಿ ಬಾಯಿ ಮುಕ್ಕಳಿಸ್ಬೇಕು. ಗುರುಗಳು, ದೇವತೆಗಳು, ಋಷಿಗಳು ಇವರೆಲ್ಲ ಸ್ಮರಿಸ್ಬೇಕು. ಆಮೇಲೆ ಶೌಚಾದಿ ವಿಧಿವಚ್ಚರೆ, ಎಲ್ಲ ನೆನಪಿಸ್ಕೊಂಡು ಏನು ಮಾಡಬೇಕು, ಶೌಚಾಚರಣೆ, ಎಲ್ಲ ಮಲಮೂತ್ರಾದಿ ವಿಸರ್ಜನೆಗಳನ್ನು ಸರಿಯಾಗಿ ಮಾಡಿಕೊಂಡು ನಂತರ ಹಲ್ಲುಜ್ಜಿಕೊಂಡು ಏನನ್ನು ಮಾಡಬೇಕು. ನಂತರ ಇದೆಲ್ಲ ಮಾಡ್ತೀವಲ್ಲ ದಿವಸ, ತಪ್ಪಿಸಬಾರ್ದು ಅಂತ. ತಪ್ಪಿಸದೇ ಬೆಳಗ್ಗೆ ಬೇಗ ಎದ್ದು ಈ ಫಾಲ್ಗುಣ ಮಾಸದಲ್ಲಿ ದೇವರ ಅರ್ಚನೆಯನ್ನು ವಿಶೇಷ ಮಾಡಬೇಕು. ಯಾವ ದೇವರ ಅರ್ಚನೆ ಮಾಡಬೇಕು, ರಾಧಾ ಗೋಪಾಲಕಂ ಪಶ್ಚಾತ್ ಅಂತ ಹೇಳಿದೆ. ರಾಧಾ ಗೋಪಾಲನ ಆರಾಧನೆ ಅಂದರೆ ರುಕ್ಮಿಣಿ ಸಹಿತನಾದ ಆ ಗೋಪಾಲಕೃಷ್ಣನ ಆರಾಧನೆಯನ್ನು ಮಾಡಬೇಕು. ರಾಧಾ ಅನ್ನುವ ಶಬ್ದ ಇಲ್ಲಿ ಯಾವ ಅರ್ಥದಲ್ಲಿ ಬಂದಿದೆ ಅಂದರೆ, ಎಲ್ಲವನ್ನು ತಾನು ದಾನವನ್ನಾಗಿ ಕೊಟ್ಟು ನಮ್ಮನ್ನೆಲ್ಲ ಪೋಷಣೆ ಮಾಡ್ತಾಳೆ. ರಾ ಅಂದರೆ ದಾನ ಮಾಡೋದು ಅಂತ ಅರ್ಥ ಸಂಸ್ಕೃತದಲ್ಲಿ. ಎಲ್ಲ ಭಾಗ್ಯಗಳನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾಳೆ, ಧರಿಸ್ತಾಳೆ, ಅದನ್ನು ಅವಳಿಗೆ ರಾಧಾ ಅಂತ ಕರೀತಾರೆ. ಇಂಥ ರುಕ್ಮಿಣಿ ಸಹಿತನಾದ ಆ ಗೋಪಾಲಕೃಷ್ಣ, ಲಕ್ಷ್ಮೀ ಸಹಿತನಾದ ಆ ಗೋಪಾಲಕೃಷ್ಣರ ಆರಾಧನೆಯನ್ನು ಮಾಡಬೇಕಂತೆ. ಹೀಗೆ ಪ್ರತಿ ದಿವಸ ಮಾಡ್ತಾ ಇರುವ ಹಾಗೆ ನಿಮ್ಮ ಭಾಗ್ಯೋದಯ ಆಗ್ತಾ ಇರುತ್ತೆ, ಬೆಳೀತಾ ಹೋಗುತ್ತೆ. ಚಂದ್ರ ಹೇಗೆ ಅವನ ಕಲೆಗಳು ಬೆಳೀತಾ ಹೋಗುತ್ತಲ್ಲ ಶುಕ್ಲ ಪಕ್ಷದಲ್ಲಿ, ಹಾಗೆ ಬೆಳೀತಾ ಹೋಗುತ್ತಂತೆ. ನಾವೆಲ್ಲ ಮನುಷ್ಯರು ಹೇಗಾಗಿದ್ದೀವಿ, ಕೃಷ್ಣ ಪಕ್ಷದ ಚಂದ್ರ ಅಂತಾರೆ. ಏನೋ ಭಾಗ್ಯವನ್ನು ದೇವರ ಅನುಗ್ರಹದಿಂದ ಸಿಕ್ಕಿರುತ್ತೆ, ಎಲ್ಲ ಕೃಷ್ಣ ಪಕ್ಷದ ಚಂದ್ರನಂತೆ ಪೂರ್ಣ ಕಳ್ಕೊಂಡಿರ್ತೀವಿ. ಮತ್ತು ನೀವು ಶುಕ್ಲ ಪಕ್ಷದ ಚಂದ್ರನ ಆಗಬೇಕು ಅಂದರೆ ದಿನ ದಿನ ಈ ಫಾಲ್ಗುಣ ಮಾಸದಲ್ಲಿ ಸರಿಯಾಗಿ ಸ್ನಾನ ಮಾಡಿ ಬೆಳಗ್ಗೆ ಎದ್ದು ಎಲ್ಲ ಸರಿಯಾಗಿ ಮಾಡಿ ಗುರುದೇವತೆ ಎಲ್ಲ ಸ್ಮರಣೆ ಮಾಡಿಕೊಂಡು ಸ್ನಾನವನ್ನು ಸರಿ ಮಾಡಬೇಕು.
ಇಷ್ಟು ಮಾಡಿದರೆ ಅವನಿಗೆ ಎಷ್ಟು ಪುಣ್ಯ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳ್ತಾರೆ ನಾರದರು ಪೃಥು ಮಹಾರಾಜನಿಗೆ. ಇಷ್ಟು ಹೇಳಿ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಜಲದಾನ ತುಂಬ ಶ್ರೇಷ್ಠ. ನೀರಿನ ದಾನ ಕೊಡಬೇಕಂತೆ ಈ ಮಾಸದಲ್ಲಿ. ಎಷ್ಟು ಪುಣ್ಯ ಅಂದರೆ ನೀರನ್ನು ಕೊಟ್ಟರೆ ತುಂಬ ಬಾಯಾರಿಕೆ, ನೀರನ್ನು ಕೊಟ್ಬಿಟ್ಟ ಅಂತ ಇಟ್ಕೊಳ್ಳಿ, ಅವನಿಗೆ ಎಷ್ಟು ಪುಣ್ಯ. ಕೋಟಿ ಕನ್ಯಾ ಪ್ರದಾನಸ್ಯ, ಕೋಟಿ ಕನ್ಯಾದಾನ ಮಾಡಿದರೆ ಚೆನ್ನಾಗಿ ಶಾಸ್ತ್ರ ಹೇಳಿದ ಪ್ರಕಾರ ಏನು ಪುಣ್ಯನೋ ಅಷ್ಟು ಪುಣ್ಯ ಅಂತೆ. 100 ಅಶ್ವಮೇಧ ಯಾಗ, 1000 ವಾಜಪೇಯ ಯಾಗ, ಇಷ್ಟನ್ನು ಮಾಡಿದರೆ ಎಷ್ಟೋ ಅಷ್ಟು ಸಮಾನವಾಗಿ ಜಲದಾನ ಮಾಡಿದರೆ ಅಷ್ಟು ಸಿಗತ್ತೆ. ನಮಗೆ ಜಲದಾನ ಅಂದರೆ ಯಾರೋ ಮನೆಯಲ್ಲಿ ನೀರು ಕೇಳಿದ್ರು, ಬಾಯಾರಿಕೆ ಆಗಿಬಿಟ್ಟಿದೆ, ಹೊರಗಿಂದ ಬಂದಿದ್ದರು, ಹೊರಗಡೆ ತೀರ್ಥಯಾತ್ರೆಗೆ ಹೋಗಿದ್ರು, ಅದೇನು ದಾನ ಅಲ್ವಲ್ಲ. ಸುಮ್ಮನೆ ನೀರು ಕೇಳಿದ್ರು, ಯಾಕೆ ಕೊಡೋದು, ಇಲ್ಲ ಆಗಲ್ಲ ಅಂತ ಹೋಗೋಂಗಿಲ್ಲ. ಅದು ಜಲದಾನ ಅಂದರೆ ಅದು ಕೂಡ. ಯಾರು ಬಾಯಾರಿರ್ತಾರೆ ಅವರಿಗೆ ನೀವು ಯಾವುದೇ ರೀತಿಯ ಅನುಕೂಲ ಈ ಫಾಲ್ಗುಣ ಮಾಸದಲ್ಲಿ ಮಾಡಿಕೊಟ್ರು ಅವರಿಗೆ ಇಂಥ ವಿಶೇಷವಾದ ಫಲ ಸಿಗತ್ತೆ. ಇನ್ನು ಅಲ್ಲಲ್ಲಿ ಈ ಬಾವಿಯನ್ನು ತೋಡಿಸೋದಾಗ್ಬೋದು, ಅಂತೂ ನೀರಿಗೆ ಸಂಬಂಧಪಟ್ಟ ಹಾಗೆ ಏನು ಅನುಕೂಲ ಮಾಡಿದರೂ ಅವನಿಗೆ ವಿಶೇಷವಾದ ಫಲ. ಇಷ್ಟು ಮಾಡು ಪೃಥು ನೀನು ನೋಡ್ತಾ ಇರು ಅಂತ. ಅಷ್ಟು ಮಾಡಿದ ನಂತರ ಅವನಿಗೆ ಆ ಫಲ ಸಿಕ್ತು. ಹೀಗೆ ಈ ಫಾಲ್ಗುಣ ಮಾಸದ ಬಗ್ಗೆ ನಮಗೆ ನಾರದರು ಪೃಥುರಾಜನ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಇನ್ನು ಈ ಹೋಲಿ ಹುಣ್ಣಿಮೆ ಬಗ್ಗೆ ಬರೋಣ. ಹೋಲಿ ಹುಣ್ಣಿಮೆಯ ದಿವಸ ವಿಶೇಷವಾಗಿ ಆಚರಣೆ ಮಾಡಲಿಕ್ಕಿದೆ. ನಾವೆಲ್ಲ ಏನು ಮಾಡ್ತೀವಿ, ಆ ಓಕುಳಿ ಏನಿದೆ ಆ ಓಕುಳಿ ಬಣ್ಣವನ್ನು ಎಲ್ಲ ಕಡೆ ಹಾಕ್ಕೊಂಡು ನಾವು ಅಷ್ಟನ್ನೇ ಆಚರಿಸ್ತೀವಿ. ಹಾಗಾಗ್ಬಿಟ್ಟಿದೆ ಮನುಷ್ಯರಿಗೆ. ಏನಂದರೆ ಹೋಲಿ ಬರ್ತಿದ್ದಂಗೆ, ಹೋಲಿ ಅಂತಂದರೆ ದಿವಸ ಏನು ಎಲ್ಲ ಬಣ್ಣಗಳನ್ನು ಎರಚಾಡಬೇಕು ಅಷ್ಟೇ, ಇದೊಂದು ಸಂಭ್ರಮ ಅಂತ. ಆದರೆ ಯಾಕೆ ಈ ಸಂಭ್ರಮ ನಾವು ಆಚರಿಸ್ತಾ ಇದ್ದೀವಿ ಅದನ್ನು ನಾವು ಯೋಚಿಸಬೇಕು. ಇವತ್ತಿನ ದಿವಸ ಏನಾಯಿತು, ಈ ಹೋಲಿ ಹುಣ್ಣಿಮೆ ದಿವಸ ಅದು ಕಾಮದಹನ ಆಗಿದ್ದ ದಿವಸ, ಮದನೋತ್ಸವ ಅಂತ ಕರೀತಾರೆ. ರುದ್ರದೇವರು ತಾವು 3ನೇ ಕಣ್ಣನ್ನು ಬಿಟ್ಟು ತಾವು ಮನ್ಮಥನನ್ನು ಸಂಹಾರ ಮಾಡಿದ ದಿವಸ. ಅಂದರೆ ನಿಮ್ಮ ದುಷ್ಟ ಕಾಮನೆಗಳು ಏನೇನಿರುತ್ತಲ್ಲ ಇವತ್ತೆಲ್ಲ ಹೊರಟೋಗ್ಬಿಡುತ್ತೆ ಹೋಳಿ ಹುಣ್ಣಿಮೆಯ ದಿವಸ ನೀವು ಆರಾಧನೆ ಮಾಡಿದರೆ. ಹಾಗಾದ್ರೆ ಫಾಲ್ಗುಣ ಮಾಸದಲ್ಲಿ ಬರುವಂಥ ಹೋಳಿ ಹುಣ್ಣಿಮೆ ಏನಿದೆ ಅದು ನಿಮ್ಮ ಎಲ್ಲ ದುಷ್ಟ ಕಾಮನೆಗಳನ್ನು ಹೋಗಿಸಿ ಸತ್ಕಾಮನೆಗಳನ್ನು ತುಂಬಿಸಿಕೊಡುತ್ತೆ. ಅಲ್ಲಿ ಮುಂದೆ ಮನ್ಮಥನಿಗೆ ಅನುಗ್ರಹವನ್ನು ರುದ್ರದೇವರು ಮಾಡ್ತಾರೆ. ರತಿದೇವಿ ಬಂದು ಅಳುತ್ತಾಳೆ, ನನ್ನ ಪತಿಯನ್ನು ಬದುಕಿಸು ಅಂತ, ಬದುಕಿಸ್ತಾರೆ. ಅದನ್ನು ಸಂಭ್ರಮದಿಂದಲೇ ಕೊನೆಗೆ ಆ ಘಟನೆ ಅದು ಮುಕ್ತಾಯ ಆಗೋದು. ಆದರೆ ಮದನೋತ್ಸವ ಅಂತೇನಿದೆ ಮನ್ಮಥ, ಆ ಮನ್ಮಥನ ಪ್ರಾರ್ಥನೆಯನ್ನೆಲ್ಲ ಮಾಡಬೇಕಂತೆ ಮೊದಲು. ಇದನ್ನು ದ್ವಾದಶಿಯಿಂದಲೇ ಆರಂಭಿಸ್ತಾರಂತೆ. ದ್ವಾದಶಿ ತಿಥಿಯಿಂದ ಆರಂಭಿಸಿ ಹುಣ್ಣಿಮೆಯವರೆಗೆ ಇದರ ಆಚರಣೆ. ಅವತ್ತೇನು ದಿವಸ ಕೊನೆಗೆ ಸಂಜೆ ಹೊತ್ತಾದ ಮೇಲೆ ಅವನ ಸಂಹಾರ, ಅವನನ್ನು ಸುಟ್ಟಾಕ್ತಾನೆ ರುದ್ರದೇವ ಅನ್ನುವ ಚಿಂತನೆ. ಹೀಗೆ ಈ ಹೋಳಿ ಹುಣ್ಣಿಮೆಯ ದಿವಸ ಈ ಮನ್ಮಥನ ಆರಾಧನೆಯನ್ನು ಮಾಡ್ತಾ ಅವನನ್ನು ಸುಟ್ಟಾಕಿ ಪುನಃ ಆ ರುದ್ರದೇವರು ಅನುಗ್ರಹ ಮಾಡಿದ ಘಟನೆಯನ್ನು ನೆನಪಿಸ್ಕೊಳ್ಬೇಕು ಅಂತ ಇದೆ. ಮತ್ತೊಂದು ಈ ಹೋಲಿಕಾದೇವಿ ಅಂತ ಇದೆ. ಹೋಲ ಅಂತ ಒಬ್ಬ ಅಸುರ, ಆ ಅಸುರನ ಮಗಳೇ ಹೋಲಿಕಾ. ಈ ಹೋಲಿಕೆಯ ಆರಾಧನೆಯನ್ನು ಕೆಲವು ಕಡೆ ಮಾಡೋದಿದೆ. ಈ ಉಡುಪಿ ಮಠದ ಸಂಪ್ರದಾಯಗಳಲ್ಲೂ ಇದರ ಆಚರಣೆ ಇದೆ. ಹೇಗೆ ಮಾಡ್ತಾರವರು ಅಂದರೆ ಹುಣ್ಣಿಮೆಯ ದಿವಸ ರಾತ್ರಿ ರಥಬೀದಿಯಲ್ಲಿ ಅಲಂಕಾರ ಮಾಡ್ತಾರಂತೆ. ತಳಿರು ತೋರಣ ಎಲ್ಲದಿಂದ ಅಲಂಕಾರ ಮಾಡಿ ಮಂಟಪ ಮಾಡಿ ಅಲ್ಲಿ ಈ ಬಾಳೆ ಸ್ತಂಭಗಳನ್ನು ಇಟ್ಟು ಮಧ್ಯಕ್ಕೆ ಅಡಿಕೆ ಮರ ಇಡ್ತಾರೆ. ಆಮೇಲೆ ಈ ಕಾಮನ ಹಾಡುಗಳು ಯಾವುದ್ಯಾವುದಿದೆ ಅದನ್ನೆಲ್ಲ ಹಾಡ್ತಾ ಹಾಡ್ತಾ ಚಿತ್ರದಲ್ಲಿ ಈ ರತಿ ಕಾಮರನ್ನು ಬಿಡಿಸಿ ಸ್ವಸ್ತಿಕೆಯಲ್ಲಿ, ಅಂದರೆ ರಂಗೋಲಿ ಏನು ಸ್ವಸ್ತಿಕೆ ಇದೆಯಲ್ಲ ಅಲ್ಲಿ ಪೂಜೆ ಮಾಡಿ ಅಲ್ಲಿ ರತಿ ಪ್ರತಿಮೆಯನ್ನು ಮಾತ್ರ ಉಳಿಸ್ಕೊಳ್ತಾರಂತೆ. ಮನ್ಮಥನ ಪ್ರತಿಮೆ ಇರುತ್ತಲ್ಲ ಅದನ್ನು ಸುಟ್ಟು ಹಾಕ್ಬಿಡ್ತಾರಂತೆ. ಆ ನಂತರ ಮಾರನೇ ದಿವಸ, ಇದೆಲ್ಲ ಹುಣ್ಣಿಮೆ ದಿನ ನಡೆಯೋದು ರಾತ್ರಿ ಹೊತ್ತು. ಮಾರನೇ ದಿವಸ ಅವಭೃತ ಸ್ನಾನ ಅಂಥೇಳಿ ಆ ಓಕುಳಿ ಸ್ನಾನ ಮಾರನೇ ದಿವಸ ಬೆಳಗ್ಗೆ ನಡೆಯುತ್ತೆ. ಹೀಗೆ ಒಂದು ಕ್ರಮ ಇದೆ. ಇನ್ನು ಕೆಲವರು ಹೋಲಿಕಾದೇವಿಯನ್ನು ಪೂಜೆ ಮಾಡ್ತಾರೆ. ಮನ್ಮಥನ ಆರಾಧನೆ ಮತ್ತು ರುದ್ರದೇವರ ಈ ಭಾಗದ ಚಿಂತನೆ ಎಲ್ಲ ಮಾಡೋದು ಒಂದಾಯಿತು. ಮತ್ತೊಂದು ಹೋಲಿಕಾದೇವಿಯ ಆರಾಧನೆ ಮಾಡೋದಿದೆ. ಆದ್ದರಿಂದಲೇ ಹೋಲಿ ಅಂತ ಇದಕ್ಕೆ ಹೆಸರು ಬಂದಿದೆ ಅಂತ. ಈ ಹೋಲಿಕಾದೇವಿ ಆರಾಧನೆ ಹೇಗೆ ಮಾಡ್ತಾರೆ ಅಂತ ಬಂದಾಗ ಮನೆಯ ಅಂಗಳದಲ್ಲೇ ಈ ಬೆರಣಿ ಮತ್ತು ಕಟ್ಟಿಗೆ, ತೆಂಗಿನ ಎಲೆ ಇದನ್ನೆಲ್ಲ ಹಾಕಿ ಅದನ್ನು ಉರಿಸ್ತಾರೆ. ಅಗ್ನಿ ಪ್ರಜ್ವಲಿಸೋ ಹಾಗೆ ಮಾಡ್ತಾರೆ. ಮಾಡಿ ಅಲ್ಲಿ ಹೋಗಿ ಹೋಲಿಕಾ ಪೂಜೆಯನ್ನು ಮಾಡ್ತೇನೆ ನಾನು ಪರಿವಾರ ಸಮೇತನಾಗಿ ಅಂತ
ಅವನು ಪ್ರತಿಜ್ಞೆಯನ್ನು ಮಾಡ್ತಾನೆ, ಸಂಕಲ್ಪ ಮಾಡ್ತಾನೆ. ಮಾಡಿ ನನ್ನ ಅಭೀಷ್ಟ ಸಿದ್ಧಿ ಆಗಲಿ, ಹರಿಣೀಪತಿ ಪರಶುರಾಮ ಪ್ರೀತನಾಗಲಿ, ಈ ಅಗ್ನಿ ಎಲ್ಲ ಒಳಗಡೆ ಇರುವಂಥ ದೇವರು ನನಗೆ ನನ್ನ ಪರಿವಾರಕ್ಕೆ ಯಾವ್ಯಾವ ರೀತಿ ಪೀಡೆ ಇದೆಯೋ, ಅಗ್ನಿಬಾಧೆ ಇತ್ಯಾದಿಗಳು ಏನೇನು ಪೀಡೆ ಇದೆಯೋ ಅದೆಲ್ಲವನ್ನು ಪರಿಹರಿಸಲಿ ಅಂತ ಹೋಲಿಕಾದೇವಿ ವಿಷ್ಣು ಪ್ರೀತಿಗಾಗಿ ನಿನ್ನನ್ನು ಸುಟ್ಟುಬಿಡ್ತೇನೆ ಅಂತ, ಈ ಹೋಲಿಕಾದೇವಿಯನ್ನು ನಿರ್ಮಿಸಿ ಹಾಗೆ ಸುಟ್ಟುಬಿಡ್ತೇನೆ ಅಂತ ಚಿಂತನೆ. ಅದು ಏನಕ್ಕೆ ಅಂದರೆ, ಆ ಹೋಲಿಕೆ ತಾನು ಅಗ್ನಿ ಸ್ವರೂಪಳಂತೆ, ಅಗ್ನಿ ರೂಪದಲ್ಲಿ ಇರ್ತಾಳೆ. ಹಾಗಾಗಿ ಈ ರೀತಿ ಚಿಂತನೆ. ಅವಳಿಗೆ 7 ಬಾಹು, 4 ಕೋಡುಗಳು, 2 ತಲೆ, 7 ಜಿಹ್ವೆ, ನಾಲಿಗೆ, ನಗುಮುಖದಲ್ಲಿ ಇರ್ತಾಳಂತೆ. ಈ ಮೇಕೆ ಮೇಲೆ ಕೂತಿರ್ತಾಳಂತೆ, ನಾಲಿಗೆ ಜೋಲಾಡ್ತಾ ಇದೆಯಂತೆ ಉದ್ದಕ್ಕೆ. ಬಂಗಾರದ ಬಣ್ಣದ ಹೋಲಿಕೆ ಅಂತೆ ಅವಳು ದೇವಿ. ಇವಳನ್ನು ಪ್ರಾರ್ಥಿಸೋದಿದೆ. ಏನಂತ ಪ್ರಾರ್ಥಿಸ್ತಾರೆ ಅಂದರೆ, ಅಸ್ಮಾಭಿರ್ಭಯ ಸಂತ್ರಸ್ತೈ ಕೃತಾತ್ವಂ ಹೋಲಿಕೇಯತಃ ಅತಸ್ತ್ವಾಂ ಪೂಜಯಿಷ್ಯಾಮಿ ಭೂತೆ ಭೂತಿಪ್ರದಾ ಭವ ಅಂತ. ನಮಗೆ ಉತ್ಕರ್ಷ ನೀಡು, ನಿನ್ನ ಪೂಜೆ ಮಾಡ್ತಾ ಇದ್ದೀನಿ ಅಂತ ಅಲ್ಲೆಲ್ಲ ಈ ಹಾಲು ಇತ್ಯಾದಿಗಳಿಂದ ಪ್ರೋಕ್ಷಣೆ ಮಾಡ್ತಾರಂತೆ ಅಗ್ನಿ ಜ್ವಾಲೆಗೆ. ಆಮೇಲೆ ಚಪ್ಪಾಳೆ ತಟ್ತಾರೆ, ಶಬ್ದ ಮಾಡ್ತಾರೆ. ಅದಕ್ಕೆ ಬೆಲ್ಲದಿಂದ ಒಂದು ಚೇಳನ್ನು ನಿರ್ಮಾಣ ಮಾಡ್ತಾರಂತೆ, ಬೆಲ್ಲದಿಂದ ಆಕಾರದಲ್ಲಿ. ಅದನ್ನು ಅರ್ಪಣೆ ಮಾಡ್ತಾರಂತೆ. ಹೀಗೆ ಮಾಡಿ ಸ್ವಸ್ಥಾನಂ ಗಚ್ಚ ಭದ್ರೆ, ನನ್ನ ಪೂಜೆ ಸ್ವೀಕಾರ ಮಾಡಿದಿ, ನಿನ್ನ ಸ್ಥಾನಕ್ಕೆ ಹೋಗು, ಅನುಗ್ರಹಿಸು, ನಮಸ್ತೆ ಅಂತ ಹೇಳಿ ಅವತ್ತಿನ ದಿವಸ ಈ ಕೃಷ್ಣಾರ್ಪಣವನ್ನು ಬಿಟ್ಟು ಎಲ್ಲರಿಗೂ ಹೋಳಿಗೆ ಊಟ ಅಂತ. ಅವತ್ತೇನೋ ಈ ಹೋಲಿಕಾದೇವಿ ಪೂಜೆ ಮಾಡ್ತಾರೋ ಇಲ್ವೋ, ಆದರೆ ಹೋಳಿಗೆ ಊಟವನ್ನು ಅಂದಿನ ದಿವಸ ಎಲ್ಲರೂ ಕೂಡ ಮಾಡ್ತಾರೆ. ಬ್ರಾಹ್ಮಣ ಸುವಾಸಿನಿಯರಿಗೆ, ದಂಪತಿಗಳಿಗೆಲ್ಲ ಹೋಳಿಗೆ ಭೋಜನವನ್ನು ಹಾಕಿಸ್ತಾರೆ, ಅದೆಲ್ಲ ವಿಶೇಷ. ನಂತರ ಮಾರನೇ ದಿವಸ, ಈ ಹುಣ್ಣಿಮೆಯ ಕಳೆದ ನಂತರ ಮಾರನೇ ದಿವಸ ಬೆಳಗ್ಗೆ ಲಕ್ಷ್ಮೀದೇವಿಯನ್ನು ಬೆಳಗ್ಗೆ ವಂದಿಸ್ಬೇಕಂತೆ, ನಮಸ್ಕರಿಸಬೇಕು. ವಂದಿತಾಸಿ ಸುರೇಂದ್ರೇಣ ಬ್ರಹ್ಮಣ ಶಂಕರೇಣ ಚ ಅತಸ್ತ್ವಂ ಪಾಹಿನೋ ದೇವಿ ವಿಭೂತೆ ಭೂತಿದಾಭವ ಅಂತ. ಅಲ್ಲೇನು ಭಸ್ಮ ಅವಶೇಷ ಉಳಿದಿರತ್ತಲ್ಲ, ಅದನ್ನು ಹಚ್ಕೊಳ್ಳೋವಂಥದ್ದು ಇದೆಯಂತೆ. ಆಮೇಲೆ ಮಾಧ್ಯಾಹ್ನಿಕ ಇತ್ಯಾದಿ ಕ್ರಿಯೆಗಳು ಇದೆ. ವಸ್ತುತಃ ಈಗೆಲ್ಲ ಆಚರಣೆಯನ್ನು ಕೇಳ್ತೀವಿ, ಈ ಆಚರಣೆ ಎಲ್ಲ ಕಡೆ ಇರೋದಿಲ್ಲ. ಎಲ್ಲರೂ ಕೂಡ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಕಾಮನ ಈ ಪದಗಳನ್ನು, ಸ್ಕಂದನ ಆರಾಧನೆಯನ್ನು ಮಾಡ್ತಾರೆ ವಿಶೇಷವಾಗಿ. ಅದಕ್ಕೋಸ್ಕರನೇ ಹೋಲಿಕಾ ಕಾಮದಹನಂ ಅಂತಲೂ ಕೂಡ ಅಲ್ಲಲ್ಲಿ ಪಂಚಾಂಗದಲ್ಲಿ ನೀವು ಕಾಣ್ಬೋದು. ಅಂತೂ ಇದು ಎಲ್ಲರೂ ಸೇರಿ ಮಾಡುವಂಥ ಒಟ್ಟು ಹಬ್ಬ. ಪ್ರತ್ಯೇಕ ಮನೆಗಳಲ್ಲೇ ಇದರ ಆಚರಣೆ ಅಂತಿಲ್ಲ. ಈಗ ಹೇಗಾಗಿದೆ ಓಕುಳಿ ಸ್ನಾನ ಅಂತ ಮಾಡೋದು ಇದೆ. ಓಕುಳಿ ಸ್ನಾನ ವಸ್ತುತಃ ಓಕುಳಿ ಬಣ್ಣ ಹಾಕಿ ಎಲ್ಲರಿಗೂ ಬಣ್ಣವನ್ನು ಹಾಕೋದು ಮತ್ತು ಬಂದು ಸ್ನಾನ ಮಾಡೋದು, ಇದೇ ಓಕುಳಿ ಸ್ನಾನ ಅಂತ ಆಗಿದೆ. ಆದರೆ ಇಷ್ಟೆಲ್ಲ ಆಚರಣೆ ಈ ಫಾಲ್ಗುಣ ಮಾಸದ ಈ ಹೋಳಿ ಹುಣ್ಣಿಮೆಯ ದಿವಸ ಮಾಡಬೇಕಾಗಿದ್ದು ವಿಶೇಷವಾಗಿದೆ. ನಮ್ಮ ಸಂಪ್ರದಾಯಗಳಲ್ಲಿ ಯಾವ ರೀತಿ ಆಚರಣೆ ಇದೆಯೋ ಆ ರೀತಿ ಆಚರಣೆಯನ್ನು ಮಾಡಿಕೊಂಡು ಮುಂದುವರಿಯೋದು. ಎಲ್ಲೆಲ್ಲಿ ಈ ರೀತಿ ಆಚರಣೆಗಳಿದೆ ಅದನ್ನು ನಾವು ತಿಳ್ಕೊಳ್ಬೇಕು. ಹೋಲಿಕಾದೇವಿ ಅಂತ ಈ ಪುರಾಣಗಳಲ್ಲಿ ವರ್ಣನೆ ಮಾಡಿದ್ದು ಕೂಡ ಇದೆ. ಹೀಗೆ ಈ ಫಾಲ್ಗುಣ ಮಾಸದಲ್ಲಿ ವಿಶೇಷವಾದ ಆಚರಣೆಗಳು ಹೀಗೆಲ್ಲ ಇದೆ. ಪ್ರಮುಖವಾಗಿ ಎದ್ದು ಕಾಣೋದು ಫಾಲ್ಗುಣ ಮಾಸದಲ್ಲಿ ಈ ಹೋಲಿ ಹುಣ್ಣಿಮೆ. ಇದು ನಮ್ಮ ಮಹನೀಯರ ಆರಾಧನೆಗಳನ್ನು ಮರೆಯೋ ಹಾಗೇ ಇಲ್ಲ. ಪ್ರತಿಯೊಬ್ಬ ದೊಡ್ಡ ದೊಡ್ಡ ಮಹನೀಯರು ಎಲ್ಲ ಅವರ ಅನುಗ್ರಹವನ್ನು ಪಡೀಲಿಕ್ಕೆ ನಾವು ಅಂದಿನ ದಿವಸ ತಪ್ಪದೆ ಅವರನ್ನು ಪ್ರಾರ್ಥಿಸ್ತಾ ಇರಬೇಕು. ನರಸಿಂಹ ದ್ವಾದಶಿ ಹೀಗೆಲ್ಲ ಹಲವು ವಿಶೇಷಗಳನ್ನು ಈ ಫಾಲ್ಗುಣ ಮಾಸ ಒಳಗೊಂಡಿದೆ. ನಾವು ಬೆಳಗ್ಗೆಯಿಂದ ಸರಿಯಾಗಿ ಸ್ನಾನದಿಂದ ಪ್ರಾರಂಭ ಮಾಡಿ ಪೂಜೆ, ಈ ಸ್ನಾನ ಪೂಜೆಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಮಗೆ ಪುರಾಣಗಳು ತಿಳಿಸಿದ್ದಾವೆ. ಇದನ್ನೆಲ್ಲ ನಾವು ಅನುಷ್ಠಾನ ಮಾಡ್ತಾ ಗುರುಗಳ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ತಿಳಿಸ್ತಾ ಈ ಉಪನ್ಯಾಸವನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.